ಆಯ್ಕೆಯಾಗಿ ಬಂದು ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಹಕಾರ ಸಚಿವರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ KN ರಾಜಣ್ಣ ಅವರ ಒಂದು ತಲೆದಂಡವನ್ನು ಈ ಸರ್ಕಾರ ಇವತ್ತು ತಗೊಂಡಿರ್ತಕ್ಕಂಥದ್ದು ವಿಷಾದನೀಯ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಅವ್ರ ಇಲಾಖೆಯಲ್ಲಿ ಯಾವುದಾದ್ರು ಕೂಡ ಲೋಪದೋಷ ಆಗಿದ್ದು ಅದಕ್ಕೆ ತಲೆದಂಡ ತಗೊಂಡ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇವೆ. ಇವತ್ತು ಅವರ ಒಂದು ಕೇಂದ್ರದ ನಾಯಕರು ಬಂದು ಇಲ್ಲಿ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದಲ್ಲಿ ಅವ್ಯವಹಾರ ಆಗಿದೆ, ಹೆಚ್ಚು ಮತದಾನ ಆಗಿದೆ, ಮತಪಟ್ಟಿಗೆಯಲ್ಲಿ ಲೋಪ ಆಗಿದೆ ಅಂತಕ್ಕಂಥ ಏನು ಇಲ್ಲಿ ಬಂದು ಚುನಾವಣೆ ಆಯೋಗಕ್ಕೆ ಎಲ್ಲ ಕೂಡ ಒಂದು ದೂರನ್ನು ಕೊಟ್ಟಿದ್ದಂಥದ್ದನ್ನು ನೋಡಿ ಅದನ್ನು ನಮ್ಮ ಸರ್ಕಾರ ಇದ್ದಾಗಲೇ ಮತದಾನದ ಎಲ್ಲ ಪರಿಷ್ಕರಣೆ ಆಗಿದೆ ಅಂತಕ್ಕಂಥ ಮಾತನ್ನು, ಸತ್ಯಾಂಶವನ್ನು KN ರಾಜಣ್ಣ ಬಿಚ್ಚು ಮನಸ್ಸಿಂದ ಮಾತಾಡಿದ್ದೇ ಅವ್ರಿಗೆ ಇವತ್ತು ಈ ಶಿಕ್ಷೆಗೆ ಕಾರಣನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಮಾನ ಇದೆ. ಖಂಡಿತ ಈ ಸರ್ಕಾರದಲ್ಲಿ ಇವತ್ತು ನಮ್ಮ ರಾಜ್ಯಕ್ಕಾಗದಂಥ ಅನ್ಯಾಯಕ್ಕೆ ಇವ್ರು ಯಾರು ಕೂಡ ಅದಕ್ಕೆ ತಲೆದಂಡ ಕೊಡಲಿಕ್ಕೆ ಈ ಸರ್ಕಾರ ಮುಂದಾಗ್ತಾ ಇಲ್ಲ. ಅವ್ರ ನಾಯಕರಿಗೆ ಮುಜುಗರ ಆದಾಗ ಯಾರನ್ನಾದರೂ ಕೂಡ ಬಲಿ ಕೊಡಲಿಕ್ಕೆ ಇವರು ಯಾವಾಗಲೂ ಕೂಡ ತಯಾರಿದ್ದಾರೆ ಅಂತಕ್ಕಂಥದ್ದು ಇದೊಂದು ಸಾಬೀತಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಥರ ತೀರ್ಮಾನಗಳು ತಗೊಳ್ಬೇಕಾದ್ರೆ ರಾಜ್ಯದ ಹಿತಾಸಕ್ತಿ ಇರಬೇಕೆ ಬಿಟ್ಟರೆ ಸರ್ಕಾರಕ್ಕೆ ಇವರ ಏನು ಕೇಂದ್ರದ ನಾಯಕರುಗಳನ್ನ, ಇವ್ರ ಪಕ್ಷದ ನಾಯಕರುಗಳನ್ನ ಓಲೈಸೋಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊತಾ ಇರ್ತಕ್ಕಂಥದ್ದು ಶೋಚನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಯ್ಕೆಯಾಗಿ ಬಂದು ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಹಕಾರ ಸಚಿವರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ KN ರಾಜಣ್ಣ ಅವರ ಒಂದು ತಲೆದಂಡವನ್ನು ಈ ಸರ್ಕಾರ ಇವತ್ತು ತಗೊಂಡಿರ್ತಕ್ಕಂಥದ್ದು ವಿಷಾದನೀಯ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಅವ್ರ ಇಲಾಖೆಯಲ್ಲಿ ಯಾವುದಾದ್ರು ಕೂಡ ಲೋಪದೋಷ ಆಗಿದ್ದು ಅದಕ್ಕೆ ತಲೆದಂಡ ತಗೊಂಡ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇವೆ. ಇವತ್ತು ಅವರ ಒಂದು ಕೇಂದ್ರದ ನಾಯಕರು ಬಂದು ಇಲ್ಲಿ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದಲ್ಲಿ ಅವ್ಯವಹಾರ ಆಗಿದೆ, ಹೆಚ್ಚು ಮತದಾನ ಆಗಿದೆ, ಮತಪಟ್ಟಿಗೆಯಲ್ಲಿ ಲೋಪ ಆಗಿದೆ ಅಂತಕ್ಕಂಥ ಏನು ಇಲ್ಲಿ ಬಂದು ಚುನಾವಣೆ ಆಯೋಗಕ್ಕೆ ಎಲ್ಲ ಕೂಡ ಒಂದು ದೂರನ್ನು ಕೊಟ್ಟಿದ್ದಂಥದ್ದನ್ನು ನೋಡಿ ಅದನ್ನು ನಮ್ಮ ಸರ್ಕಾರ ಇದ್ದಾಗಲೇ ಮತದಾನದ ಎಲ್ಲ ಪರಿಷ್ಕರಣೆ ಆಗಿದೆ ಅಂತಕ್ಕಂಥ ಮಾತನ್ನು, ಸತ್ಯಾಂಶವನ್ನು KN ರಾಜಣ್ಣ ಬಿಚ್ಚು ಮನಸ್ಸಿಂದ ಮಾತಾಡಿದ್ದೇ ಅವ್ರಿಗೆ ಇವತ್ತು ಈ ಶಿಕ್ಷೆಗೆ ಕಾರಣನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಮಾನ ಇದೆ. ಖಂಡಿತ ಈ ಸರ್ಕಾರದಲ್ಲಿ ಇವತ್ತು ನಮ್ಮ ರಾಜ್ಯಕ್ಕಾಗದಂಥ ಅನ್ಯಾಯಕ್ಕೆ ಇವ್ರು ಯಾರು ಕೂಡ ಅದಕ್ಕೆ ತಲೆದಂಡ ಕೊಡಲಿಕ್ಕೆ ಈ ಸರ್ಕಾರ ಮುಂದಾಗ್ತಾ ಇಲ್ಲ. ಅವ್ರ ನಾಯಕರಿಗೆ ಮುಜುಗರ ಆದಾಗ ಯಾರನ್ನಾದರೂ ಕೂಡ ಬಲಿ ಕೊಡಲಿಕ್ಕೆ ಇವರು ಯಾವಾಗಲೂ ಕೂಡ ತಯಾರಿದ್ದಾರೆ ಅಂತಕ್ಕಂಥದ್ದು ಇದೊಂದು ಸಾಬೀತಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಥರ ತೀರ್ಮಾನಗಳು ತಗೊಳ್ಬೇಕಾದ್ರೆ ರಾಜ್ಯದ ಹಿತಾಸಕ್ತಿ ಇರಬೇಕೆ ಬಿಟ್ಟರೆ ಸರ್ಕಾರಕ್ಕೆ ಇವರ ಏನು ಕೇಂದ್ರದ ನಾಯಕರುಗಳನ್ನ, ಇವ್ರ ಪಕ್ಷದ ನಾಯಕರುಗಳನ್ನ ಓಲೈಸೋಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊತಾ ಇರ್ತಕ್ಕಂಥದ್ದು ಶೋಚನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಯ್ಕೆಯಾಗಿ ಬಂದು ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಹಕಾರ ಸಚಿವರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ KN ರಾಜಣ್ಣ ಅವರ ಒಂದು ತಲೆದಂಡವನ್ನು ಈ ಸರ್ಕಾರ ಇವತ್ತು ತಗೊಂಡಿರ್ತಕ್ಕಂಥದ್ದು ವಿಷಾದನೀಯ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಅವ್ರ ಇಲಾಖೆಯಲ್ಲಿ ಯಾವುದಾದ್ರು ಕೂಡ ಲೋಪದೋಷ ಆಗಿದ್ದು ಅದಕ್ಕೆ ತಲೆದಂಡ ತಗೊಂಡ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇವೆ. ಇವತ್ತು ಅವರ ಒಂದು ಕೇಂದ್ರದ ನಾಯಕರು ಬಂದು ಇಲ್ಲಿ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದಲ್ಲಿ ಅವ್ಯವಹಾರ ಆಗಿದೆ, ಹೆಚ್ಚು ಮತದಾನ ಆಗಿದೆ, ಮತಪಟ್ಟಿಗೆಯಲ್ಲಿ ಲೋಪ ಆಗಿದೆ ಅಂತಕ್ಕಂಥ ಏನು ಇಲ್ಲಿ ಬಂದು ಚುನಾವಣೆ ಆಯೋಗಕ್ಕೆ ಎಲ್ಲ ಕೂಡ ಒಂದು ದೂರನ್ನು ಕೊಟ್ಟಿದ್ದಂಥದ್ದನ್ನು ನೋಡಿ ಅದನ್ನು ನಮ್ಮ ಸರ್ಕಾರ ಇದ್ದಾಗಲೇ ಮತದಾನದ ಎಲ್ಲ ಪರಿಷ್ಕರಣೆ ಆಗಿದೆ ಅಂತಕ್ಕಂಥ ಮಾತನ್ನು, ಸತ್ಯಾಂಶವನ್ನು KN ರಾಜಣ್ಣ ಬಿಚ್ಚು ಮನಸ್ಸಿಂದ ಮಾತಾಡಿದ್ದೇ ಅವ್ರಿಗೆ ಇವತ್ತು ಈ ಶಿಕ್ಷೆಗೆ ಕಾರಣನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಮಾನ ಇದೆ. ಖಂಡಿತ ಈ ಸರ್ಕಾರದಲ್ಲಿ ಇವತ್ತು ನಮ್ಮ ರಾಜ್ಯಕ್ಕಾಗದಂಥ ಅನ್ಯಾಯಕ್ಕೆ ಇವ್ರು ಯಾರು ಕೂಡ ಅದಕ್ಕೆ ತಲೆದಂಡ ಕೊಡಲಿಕ್ಕೆ ಈ ಸರ್ಕಾರ ಮುಂದಾಗ್ತಾ ಇಲ್ಲ. ಅವ್ರ ನಾಯಕರಿಗೆ ಮುಜುಗರ ಆದಾಗ ಯಾರನ್ನಾದರೂ ಕೂಡ ಬಲಿ ಕೊಡಲಿಕ್ಕೆ ಇವರು ಯಾವಾಗಲೂ ಕೂಡ ತಯಾರಿದ್ದಾರೆ ಅಂತಕ್ಕಂಥದ್ದು ಇದೊಂದು ಸಾಬೀತಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಥರ
ತೀರ್ಮಾನಗಳು ತಗೊಳ್ಬೇಕಾದ್ರೆ ರಾಜ್ಯದ ಹಿತಾಸಕ್ತಿ ಇರಬೇಕೆ ಬಿಟ್ಟರೆ ಸರ್ಕಾರಕ್ಕೆ ಇವರ ಏನು ಕೇಂದ್ರದ ನಾಯಕರುಗಳನ್ನ ಇವ್ರ ಪಕ್ಷದ ನಾಯಕರುಗಳನ್ನ ಓಲೈಸೋಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊತಾ ಇರ್ತಕ್ಕಂಥದ್ದು ಶೋಚನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಯ್ಕೆಯಾಗಿ ಬಂದು ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಹಕಾರ ಸಚಿವರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ KN ರಾಜಣ್ಣವರ ಒಂದು ತಲೆದಂಡವನ್ನು ಈ ಸರ್ಕಾರ ಇವತ್ತು ತಗೊಂಡಿರ್ತಕ್ಕಂಥದ್ದು ವಿಷಾದನೀಯ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಅವ್ರ ಇಲಾಖೆಯಲ್ಲಿ ಯಾವುದಾದ್ರು ಕೂಡ ಲೋಪದೋಷ ಆಗಿದ್ದು ಅದಕ್ಕೆ ತಲೆದಂಡ ತಗೊಂಡ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇವೆ. ಇವತ್ತು ಅವರ ಒಂದು ಕೇಂದ್ರದ ನಾಯಕರು ಬಂದು ಇಲ್ಲಿ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದಲ್ಲಿ ಅವ್ಯವಹಾರ ಆಗಿದೆ, ಹೆಚ್ಚು ಮತದಾನ ಆಗಿದೆ, ಮತಪಟ್ಟಿಗೆಯಲ್ಲಿ ಲೋಪ ಆಗಿದೆ ಅಂತಕ್ಕಂಥ ಏನು ಇಲ್ಲಿ ಬಂದು ಚುನಾವಣೆ ಆಯೋಗಕ್ಕೆ ಎಲ್ಲ ಕೂಡ ಒಂದು ದೂರನ್ನು ಕೊಟ್ಟಿದ್ದಂಥದ್ದನ್ನು ನೋಡಿ ಅದನ್ನು ನಮ್ಮ ಸರ್ಕಾರ ಇದ್ದಾಗಲೇ ಮತದಾನದ ಎಲ್ಲ ಪರಿಷ್ಕರಣೆ ಆಗಿದೆ ಅಂತಕ್ಕಂಥ ಮಾತನ್ನು ಸತ್ಯಾಂಶವನ್ನು KN ರಾಜಣ್ಣ ಬಿಚ್ಚು ಮನಸ್ಸಿಂದ ಮಾತಾಡಿದ್ದೇ ಅವ್ರಿಗೆ ಇವತ್ತು ಈ ಶಿಕ್ಷೆಗೆ ಕಾರಣನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಮಾನ ಇದೆ. ಖಂಡಿತ ಈ ಸರ್ಕಾರದಲ್ಲಿ ಇವತ್ತು ನಮ್ಮ ರಾಜ್ಯಕ್ಕಾಗದಂಥ ಅನ್ಯಾಯಕ್ಕೆ ಇವ್ರು ಯಾರು ಕೂಡ ಅದಕ್ಕೆ ತಲೆದಂಡ ಕೊಡಲಿಕ್ಕೆ ಈ ಸರ್ಕಾರ ಮುಂದಾಗ್ತಾ ಇಲ್ಲ. ಅವ್ರ ನಾಯಕರಿಗೆ ಮುಜುಗರ ಆದಾಗ ಯಾರನ್ನಾದರೂ ಕೂಡ ಬಲಿ ಕೊಡಲಿಕ್ಕೆ ಇವರು ಯಾವಾಗಲೂ ಕೂಡ ತಯಾರಿದ್ದಾರೆ ಅಂತಕ್ಕಂಥದ್ದು ಇದೊಂದು ಸಾಬೀತಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಥರ ತೀರ್ಮಾನಗಳು ತಗೊಳ್ಬೇಕಾದ್ರೆ ರಾಜ್ಯದ ಹಿತಾಸಕ್ತಿ ಇರಬೇಕೆ ಬಿಟ್ಟರೆ ಸರ್ಕಾರಕ್ಕೆ ಇವರ ಏನು ಕೇಂದ್ರದ ನಾಯಕರುಗಳನ್ನ ಇವ್ರ ಪಕ್ಷದ ನಾಯಕರುಗಳನ್ನ ಓಲೈಸೋಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊತಾ ಇರ್ತಕ್ಕಂಥದ್ದು ಶೋಚನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಯ್ಕೆಯಾಗಿ ಬಂದು ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಹಕಾರ ಸಚಿವರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ KN ರಾಜಣ್ಣವರ ಒಂದು ತಲೆದಂಡವನ್ನು ಈ ಸರ್ಕಾರ ಇವತ್ತು ತಗೊಂಡಿರ್ತಕ್ಕಂಥದ್ದು ವಿಷಾದನೀಯ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಅವ್ರ ಇಲಾಖೆಯಲ್ಲಿ ಯಾವುದಾದ್ರು ಕೂಡ ಲೋಪದೋಷ ಆಗಿದ್ದು ಅದಕ್ಕೆ ತಲೆದಂಡ ತಗೊಂಡ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇವೆ. ಇವತ್ತು ಅವರ ಒಂದು ಕೇಂದ್ರದ ನಾಯಕರು ಬಂದು ಇಲ್ಲಿ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದಲ್ಲಿ ಅವ್ಯವಹಾರ ಆಗಿದೆ, ಹೆಚ್ಚು ಮತದಾನ ಆಗಿದೆ, ಮತಪಟ್ಟಿಗೆಯಲ್ಲಿ ಲೋಪ ಆಗಿದೆ ಅಂತಕ್ಕಂಥ ಏನು ಇಲ್ಲಿ ಬಂದು ಚುನಾವಣೆ ಆಯೋಗಕ್ಕೆ ಎಲ್ಲ ಕೂಡ ಒಂದು ದೂರನ್ನು ಕೊಟ್ಟಿದ್ದಂಥದ್ದನ್ನು ನೋಡಿ ಅದನ್ನು ನಮ್ಮ ಸರ್ಕಾರ ಇದ್ದಾಗಲೇ ಮತದಾನದ ಎಲ್ಲ ಪರಿಷ್ಕರಣೆ ಆಗಿದೆ ಅಂತಕ್ಕಂಥ ಮಾತನ್ನು ಸತ್ಯಾಂಶವನ್ನು KN ರಾಜಣ್ಣ ಬಿಚ್ಚು ಮನಸ್ಸಿಂದ ಮಾತಾಡಿದ್ದೇ ಅವ್ರಿಗೆ ಇವತ್ತು ಈ ಶಿಕ್ಷೆಗೆ ಕಾರಣನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಮಾನ ಇದೆ. ಖಂಡಿತ ಈ ಸರ್ಕಾರದಲ್ಲಿ ಇವತ್ತು ನಮ್ಮ ರಾಜ್ಯಕ್ಕಾಗದಂಥ ಅನ್ಯಾಯಕ್ಕೆ ಇವ್ರು ಯಾರು ಕೂಡ ಅದಕ್ಕೆ ತಲೆದಂಡ ಕೊಡಲಿಕ್ಕೆ ಈ ಸರ್ಕಾರ ಮುಂದಾಗ್ತಾ ಇಲ್ಲ. ಅವ್ರ ನಾಯಕರಿಗೆ ಮುಜುಗರ ಆದಾಗ ಯಾರನ್ನಾದರೂ ಕೂಡ ಬಲಿ ಕೊಡಲಿಕ್ಕೆ ಇವರು ಯಾವಾಗಲೂ ಕೂಡ ತಯಾರಿದ್ದಾರೆ ಅಂತಕ್ಕಂಥದ್ದು ಇದೊಂದು ಸಾಬೀತಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಥರ ತೀರ್ಮಾನಗಳು ತಗೊಳ್ಬೇಕಾದ್ರೆ ರಾಜ್ಯದ ಹಿತಾಸಕ್ತಿ ಇರಬೇಕೆ ಬಿಟ್ಟರೆ ಸರ್ಕಾರಕ್ಕೆ ಇವರ ಏನು ಕೇಂದ್ರದ ನಾಯಕರುಗಳನ್ನ ಇವ್ರ ಪಕ್ಷದ ನಾಯಕರುಗಳನ್ನ ಓಲೈಸೋಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊತಾ ಇರ್ತಕ್ಕಂಥದ್ದು ಶೋಚನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ.